ಇನ್ನು ಬಿಜೆಪಿಯಲ್ಲೇ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ರೆಬಲ್ಸ್ ಟೀಮ್ ಅಂತ ಹೇಳಿ ಮಾಡ್ಕೊಂಡು ಆ ರೆಬಲ್ಸ್ ಟೀಮ್ ಅಲ್ಲಿ ತಾನ್ ರೆಬಲ್ ಅಂತ ಓಡಾಡ್ತಾ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ ಈಗ ರಮೇಶ್ ಜಾರಕಿಹೊಳಿ ಒಂದಿಷ್ಟು ಮುಜುಗರದ ಮಾತುಗಳನ್ನ ಆಡಿದ್ದಾರೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಹಳ ಆಪ್ತ ಮಿತ್ರರು ಅಂತ ಹೇಳಬಹುದು. ಅಷ್ಟು ಸಂಬಂಧವನ್ನ ಹೊಂದ್ಕೊಂಡಿರುವಂತದ್ದು ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಈ ಕಡೆ ಯತ್ನಾಳ್ರವರು ಅಷ್ಟು ಬಾಂಧವ್ಯವನ್ನ ಹೊಂದ್ಕೊಂಡಿರುವಂತ ರಾಜಕೀಯ ರೆಬಲ್ಸ್ ಟೀಮ್ ನಲ್ಲಿ ಇರ್ತಕ್ಕಂಥ ಒಂದು ನಾಯಕರಿವರು. ಸೊ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಜಯೇಂದ್ರನನ್ನ ಹೇಗಾದ್ರೂ ತೆಗೆದು ವಿಜಯೇಂದ್ರನ ಸ್ಥಾನದಲ್ಲಿ ಯತ್ನಾಳ್ನ ಕೂರಿಸಬೇಕು, ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಸೇರಿಸಬೇಕು ಅನ್ನುವಂಥದ್ದು ಈ ರೆಬಲ್ಸ್ ಟೀಮ್ ನ ಲೆಕ್ಕಾಚಾರ ಆದ್ರೆ, ಇನ್ನೊಂದು ಕಡೆ ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳಿ BSY ವಿಜಯೇಂದ್ರ ಕೂಡ ಪಟ್ಟು ಬಿಡ್ತಾ ಇಲ್ಲ. ಆದ್ರೆ ಈಗ ಇಂತಹ ಮಧ್ಯದಲ್ಲೇ ಯತ್ನಾಳ್ರವರಿಗೆ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ಬಯಲುಪಡಿಸ್ತಾರೆ, ಅಂದ್ರೆ ಮಾತನಾಡ್ತಾರೆ. ಯತ್ನಾಳ್ರವರಿಗೆ ಮಾತುಕತೆಯನ್ನು ಏನ್ ಹೇಳಿದ್ದಾರೆ ಈಗ ನೋಡಿ. ಯತ್ನಾಳ್ರವರು ಯಾವುದೇ ಒಂದು ಹಿಂದೂ ಸಮಾವೇಶ ಆಗಿರಬಹುದು, ಹಿಂದೂ ಜಾಗೃತ ಸಮಾವೇಶ ಆಗಿರಬಹುದು, ಸಾಕಷ್ಟು ಹಲವು ಕಡೆ ಅವರನ್ನ ಆಹ್ವಾನಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವ್ರು ಹೋಗ್ತಾ ಇರ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು. ಇವರು ಹೋದಲ್ಲೆಲ್ಲವೂ ಕೂಡ ಒಂದಿಷ್ಟು ವಿವಾದದ ಹೇಳಿಕೆಗಳು, ಅಂದ್ರೆ ವಿವಾದಾತ್ಮಕ ಹೇಳಿಕೆಗಳಂದಾಗ ಒಂದಿಷ್ಟು ಧರ್ಮದ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಅಥವಾ ಆ ತಂದೆ ಮಗ ಅಂದ್ರೆ ಪರಮ ಪೂಜ್ಯ ತಂದೆ ಮಗ ಅಂತ ಹೇಳಿ ಏನಕ್ಕೆ ಕರೀತಾರೆ ಅಂದ್ರೆ BSY ಯಡಿಯೂರಪ್ಪನವರು ಮತ್ತು BSY ವಿಜಯೇಂದ್ರ ಅವರ ಏನು ಒಂದು ಸಾರಥ್ಯದಲ್ಲಿ ನಡೀತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಅವ್ರಿಗೂ ಕೂಡ ಬಹಳಷ್ಟು ಉಗಿತಾ ಇರ್ತಾರೆ ಯತ್ನಾಳ್ ಸಾಹೇಬ್ರು. ಯಾಕಂದ್ರೆ ಇವರು ತಂದೆ ಮಗ, ಇವರದೇ ಆದಂತಹ ಅಧಿಕಾರ, ಬೇರೆಯವರಿಗೆ ಅವಕಾಶ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಉಗಿತಾನೆ ಬಂದಿದ್ದಾರೆ. ಸೊ ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಕೂಡ ರೆಬಲ್ಸ್ ಟೀಮ್ ನಲ್ಲಿ ಇದ್ರೂ ಸಹ ಯತ್ನಾಳ್ರವರ ಆಪ್ತ ಮಿತ್ರ ಆಗಿದ್ರು ಕೂಡ ಈಗ ಯತ್ನಾಳ್ರವರಿಗೆ ಒಂದಿಷ್ಟು ಬುದ್ಧಿ ಮಾತನ್ನ ಹೇಳುವಂತ ಲೆಕ್ಕಾಚಾರದಲ್ಲಿ ಮುಂದುವರೆದ್ರ ಈ ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು ಕೂಡ ಬಹಳ ಒಂದು ಸ್ಪಷ್ಟತೆ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಶಾಸಕ ಇವರು ವಾಪಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಗೆ ಬರ್ಬೇಕು ಅಂದ್ರೆ ನಾಲ್ಗೆ ಹಿಡಿತದಲ್ಲಿರ್ಬೇಕು ಅಂತ. ಇದು ರಮೇಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು. ಇವರು ಯತ್ನಾಳ್ರವ್ರು ವಾಪಸ್ ಬರ್ಬೇಕು ಭಾರತೀಯ ಜನತಾ ಪಾರ್ಟಿಗೆ ಅಂದ್ರೆ ನಾಲ್ಗೆ ಹಿಡಿತದಲ್ಲಿರ್ಬೇಕು ಅಂತ. ನೋಡಿ, ನಾಲ್ಗೆ ಹಿಡಿತದಲ್ಲಿ ಇಟ್ಕೊಳ್ಳೋ ಹಾಗಿದ್ರೆ ಯತ್ನಾಳ್ರವ್ರು ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾ ಇರ್ಲಿಲ್ಲ. ಅದು ಫಸ್ಟ್ ಆಗ್ತಾ ಇರುವಂತ ಒಂದು ಮ್ಯಾಟರ್ ಸೀನ್ಸ್. ಇನ್ನು ಅದನ್ನೇ ಈ ಕಡೆ ರಮೇಶ್ ಜಾರಕಿಹೊಳಿ ಈಗ ಹೇಳ್ತಾ ಇದ್ದಾರೆ, ಮುಂಚೆ ಹೇಳ್ತಾ ಇರಲಿಲ್ಲ ಇದನ್ನ, ಈಗ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅಂದ್ರೆ ನಾಲ್ಗೆ ಹಿಡಿತದಲ್ಲಿ ಇರ್ಬೇಕಂತೆ. ಯತ್ನಾಳ್ರವ್ರಿಗೆ ಹೇಳ್ತಾ ಇರುವಂತದ್ದು ಇದು, ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇರೋದು ಇದನ್ನ, ಬೇರೆ ಯಾರು ಅಲ್ಲ, ಆಪ್ತ ಮಿತ್ರನೇ ಹೇಳ್ತಾ ಇರೋದು ನಾಲ್ಗೆ ಹಿಡಿತದಲ್ಲಿ ಇರಬೇಕು. ಇನ್ನು ಬಿಜೆಪಿಯ ಪ್ರತಿ ಹೈಕಮಾಂಡ್ ನೀಡುವ ಪ್ರತಿಯೊಂದನ್ನು ಕೂಡ ಇವರು ಆಲಿಸಬೇಕು ಮತ್ತು ಪಾಲಿಸಬೇಕು ಅಂತ ಹೈಕಮಾಂಡ್ ಹೇಳುತ್ತೆ. ವಲ್ಗರ್ ಮಾತಾಡೋದಿಲ್ಲ, ಬಿಜೆಪಿ ಹೈಕಮಾಂಡ್ ಹೇಳುತ್ತೆ ವಲ್ಗರ್ ಮಾತಾಡಬಾರ್ದು, ಮತ್ತೆ ಅಧ್ಯಕ್ಷರ ವಿರುದ್ಧ ಮಾತನಾಡಬಾರ್ದು ಅಂದ್ರೆ BSY ಯಡಿಯೂರಪ್ಪನವರ ವಿರುದ್ಧ, BSY ವಿಜಯೇಂದ್ರನ ವಿರುದ್ಧ ಮಾತಾಡಬಾರ್ದು ಅಂದ್ರೆ BSY ವಿಜಯೇಂದ್ರ ಅವರೇ ಈಗ ಖುದ್ದು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಇರೋದು. ಮುಂದಿನ ದಿನಮಾನದಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಮತ್ತೆ ಇದೇ ವಿಜಯೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು. ಅದು ಯತ್ನಾಳ್ರವ್ರಿಗೆ ಆಗ್ತಾ ಇಲ್ಲ. ಯತ್ನಾಳ್ರವ್ರು ಏನ್ ಹೇಳೋದು, ನಾನು ಮುಖ್ಯಮಂತ್ರಿ ಆಗ್ಬೇಕು, ನೆಕ್ಸ್ಟ್ 2028 ನಾನು CM ಆಗ್ಬೇಕು ಅನ್ನುವ ಲೆಕ್ಕಾಚಾರ ಇವ್ರದ್ದು. ಹಾಗಾಗಿ ಈ BSY ಯಡಿಯೂರಪ್ಪನವ್ರನ್ನು ಬೈಯೋದೆ, BSY ವಿಜಯೇಂದ್ರ ಅವರನ್ನು ಬೈಯೋದೆ, ಹಾಗೆ ಕಾಂಗ್ರೆಸ್ನವ್ರನ್ನಂತೂ ಅದೇ ಹೇಳಲ್ಲ, ಕಾಲಿಗೆ ಹಾಕೊಳ್ಳೋ ಚಪ್ಪಲಿಗಿಂತನೂ ಕಡೆಯಾಗಿ ಉಗಿತಾ ಇರ್ತಾರೆ ಕಾಂಗ್ರೆಸ್ನವ್ರಿಗೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ರವರು. ಯಾಕಂದ್ರೆ ಅಷ್ಟು ಧೈರ್ಯ ಮತ್ತು ಸ್ಥೈರ್ಯ ಮತ್ತು ಅದ್ರ ಜೊತೆಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವಂತ ಒಂದು ಪಟ್ಟವನ್ನ ಕಟ್ಕೊಂಡಿರುವಂತಹ ಯತ್ನಾಳ್ ಗೌಡ್ರು ಈಗ ಮತ್ತೊಂದಿಷ್ಟು ಲೆಕ್ಕಾಚಾರವನ್ನ ಬೇರೆನೆ ಹಿಡ್ಕೊಂಡಿದ್ದಾರೆ. ಆದ್ರೆ ಇಂಥ ಹೊತ್ನಲ್ಲಿ ರೆಬಲ್ಸ್ ಟೀಮ್ ನಲ್ಲಿರುವಂತಹ ಒಬ್ಬ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ನಾಲ್ಗೆ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಯತ್ನಾಳ್ರವ್ರಿಗೆ ಹೇಳಿದ್ರೆ ಹೇಗಿರುತ್ತೆ ಇದು? ಆಮೇಲೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ನೀಡುವ ಎಲ್ಲಾ ಒಂದು ಏನೋ ಆರ್ಡರ್ಸ್ ಗಳಿರುತ್ತೆ, ಏನ ಹೈಕಮಾಂಡ್ ಹೇಳುತ್ತೆ ಅದರಂತೆ ನಡ್ಕೋಬೇಕು, ಅದನ್ನ ಪಾಲಿಸಬೇಕು, ಆಲಿಸಬೇಕು ಅಂತ ಈಗ ರಮೇಶ್ ಜಾರಕಿಹೊಳಿ ಹೇಳಿರೋದು ಒಂದು ನಿಗೂಢವಾಗಿರ್ತಕ್ಕಂಥ ರಹಸ್ಯ ಬಿಚ್ಚಿಡಲಿದೆ. ಯಾಕಂದ್ರೆ ರೆಬಲ್ಸ್ ಟೀಮ್ ನಲ್ಲಿ ಬಹಳಷ್ಟು ಜನ ಇದ್ರು ನೋಡಿ. ಗೋಕಾಕ್ ನಲ್ಲಿ ಕೂಡ ಮೀಟ್ ಮಾಡಿದ್ರು ಹಿಂದೆ ಒಂದು ಜಾತ್ರಾ ಮಹೋತ್ಸವದಲ್ಲಿ. ಯತ್ನಾಳ್ರವ್ರು ರೆಬಲ್ಸ್ ಟೀಮ್ ನಲ್ಲಿ ಇದ್ರು, ಪ್ರತಾಪ ಸಿಂಹ, ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ, ಶ್ರೀರಾಮ್ಲು. ಸೊ ಈ ಶ್ರೀರಾಮ್ಲೂರು ಬರೋದು ಆ ಕಡೆ, ವಿಜಯೇಂದ್ರ ಮತ್ತು ಈ ಕಡೆ ಯತ್ನಾಳ್. ಶ್ರೀರಾಮ್ಲು ಲೆಕ್ಕಾಚಾರ ಬೇರೆ ರೀತಿ ಇರುತ್ತೆ, ಅದನ್ನು ಕೂಡ ಪ್ರಸ್ತಾಪ. ಆದ್ರೆ ವಿಜಯೇಂದ್ರ
ಒಂದು ಬಣದಲ್ಲಿರ್ತಕ್ಕಂಥ ಒಂದಿಷ್ಟು ರೆಬಲ್ ಸ್ಟ್ರೀಮ್ ಅನ್ಕೊಂಡಿರುವಂತ ರೀತಿ, ಅಂದ್ರೆ ವಿಜೇಂದ್ರ ಬಣದಲ್ಲೂ ಕೂಡ ಒಂದಿಷ್ಟು ರೆಬಲ್ ನಾಯಕರಿದ್ದಾರೆ. ಸೊ ಅವರು ಯಾವ ರೀತಿ ಅಂದ್ರೆ ರಿಯಾಕ್ಟ್, ಯತ್ನಾಳ್ರವರನ್ನ ತಿರಸ್ಕಾರ ಮಾಡೋದಿಲ್ಲ, ಯತ್ನಾಳ್ರವ್ರನ್ನ ಒಪ್ಪಿಕೊಳ್ತಾರೆ. ಆದ್ರೆ ಈ ಯತ್ನಾಳ್ರವರ ರೆಬಲ್ ಸ್ಟ್ರೀಮ್ ನಲ್ಲಿ ಇರ್ತಕ್ಕಂಥ ನಾಯಕರು ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷ ಬೇಡ ಅಂತ ಹೇಳ್ತಾ ಇರೋದು ನಾನಲ್ಲ, ಯತ್ನಾಳ್ರವರು ಮತ್ತು ಅವರ ರೆಬಲ್ ಸ್ಟ್ರೀಮ್, ಈಶ್ವರಪ್ಪ ಆಗಿರಬಹುದು, ಮತ್ತೆ ಪ್ರತಾಪ್ ಸಿಂಹ ಆಗಿರಬಹುದು, ಸಾಕಷ್ಟು ಜನ, ಈಶ್ವರಪ್ಪ, ಪ್ರತಾಪ ಸಿಂಹ, ರಮೇಶ್ ಜಾರಕಿಹೊಳಿ, ಇವರೆಲ್ಲ ಇನ್ನು ಕೆಲವೊಂದಿಷ್ಟು ಜನ ಇದರಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಏನ್ ಹೇಳೋದು, ವಿಜೇಂದ್ರನ ನಾಯಕತ್ವ ಬೇಡ ಅಂತ. ಆದ್ರೆ ಈ ರೀತಿ ಒಂದು ವ್ಯವಸ್ಥೆ ಇಲ್ಲಿ ಮಧ್ಯದೊಳಗೆ ನಡೀತಾ ಇರಬೇಕಾದ್ರೆ, ರೆಬಲ್ ಸ್ಟೀಮ್ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ತಾ ಇರಬೇಕಾದ್ರೆ, ಅಂತಹ ಸಂದರ್ಭದಲ್ಲೇ ರಮೇಶ್ ಜಾರಕಿಹೊಳಿ ಯತ್ನಾಳ್ರವ್ರಿಗೆ ಹೇಳಿದ್ರಲ್ಲ, ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು, ಮಾತಾಡಬೇಕು ಅಂತೇಳಿ. ಇದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ಸುದ್ದಿ ಅಂದ್ರೆ ಇದೆ. ಯಾಕೆ ಈ ರೀತಿ ಸಡನ್ ಆಗಿ ಹೇಳ್ಬಿಟ್ರು? ಅಥವಾ ಯತ್ನಾಳ್ರವರ ಮಧ್ಯೆ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಧ್ಯೆ ಏನಾದ್ರು ವೈಮನಸ್ತಾಪ ಬಂದಿದೆಯಾ? ಯಾವ್ದಾದ್ರು ಕಾರಣಕ್ಕೆ ಒಂದಿಷ್ಟು ನೋಡಿ, ರಾಜಕೀಯ ಅಂದಾಗ ವೈಮನಸ್ತಾಪಗಳು ಬರೋದು ಸತ್ಯ. ಯಾಕಂದ್ರೆ ನಿನ್ನೆ ಚೆನ್ನಾಗಿದ್ದವರು ಇವತ್ತು ರಾಜಕೀಯದಲ್ಲಿ ಚೆನ್ನಾಗಿಲ್ಲ, ಅಥವಾ ಚೆನ್ನಾಗಿ ಇಲ್ಲ ಅಂದವರು ನಾಳೆ ಚೆನ್ನಾಗಾಗ್ತಾರೆ. ಕಾರಣ ಅಧಿಕಾರ, ವ್ಯವಸ್ಥೆ ಮತ್ತು ಅದರದೇ ಆದಂತ ಒಂದಿಷ್ಟು ರಾಜಕೀಯ ಒಂದು ಒಳಗುಟ್ಟುಗಳು ಇರುತ್ತೆ. ಸೊ ಆ ಗುಟ್ಟಿನ ಮೇಲೆ ನಡೀತಾ ಇರುವಂತಹ ರಟ್ಟಿವೆಲ್ಲ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ BS5 ಯಡಿಯೂರಪ್ಪ ಮತ್ತು BS5 ವಿಜೇಂದ್ರ ಅವರ ಕುಟುಂಬವನ್ನ ಕಂಪ್ಲೀಟ್ ಆಗಿ ತೆಗೆದು ಬಿಡಬೇಕು ಅಂತ ಏನ್ ಹೊರಟಿದ್ದಾರೆ ಈ ರೆಬಲ್ ಸ್ಟ್ರೀಮ್ ನವರೆಲ್ಲರೂ. ಸೊ ಅದಕ್ಕೆ ಮುಖ್ಯವಾಗಿ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಸೊ ಇವರು ಕಂಪ್ಲೀಟ್ ಆಗಿ BS5 ಕುಟುಂಬನೇ ತೆಗೆದು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಒಪ್ಪಿಗೆ ಕೊಟ್ಟಾಯ್ತು. ಅಂದ್ರೆ ಒಪ್ಪಿಗೆ ಅಂದ್ರೆ ನಾನು ನಿಮ್ ಜೊತೆಗಿದ್ದೀನಿ ಅಂತ. ಇನ್ನು ಕಡೆ ಪ್ರತಾಪ ಸಿಂಹ ಕೂಡ ಯತ್ನಾಳ್ ಅವ್ರ ಜೊತೆಗೆ ಇರೋದು. ಇದನ್ನೆಲ್ಲ ಗಮನಿಸಿದಾಗ ಒಟ್ನಲ್ಲಿ ಟೋಟಲ್ ಆಗಿ BS5 ಕುಟುಂಬನ ತತ್ತರಿಸಬೇಕು ಅನ್ನೋದು ಲೆಕ್ಕಾಚಾರ. ಆದ್ರೆ ಈ ಕಡೆ ಇವ್ರಿವ್ರ ಮಧ್ಯೆನೇ ನಡೆದಿದೆ, ನಾನು ಫೈರ್ ಬ್ರ್ಯಾಂಡೆ ಅಂತ. ಯಾವಾಗ ಯತ್ನಾಳ್ರವರ ಪರವಾಗಿ ಅನಂತಕುಮಾರ್ ಹೆಗಡೆ ಬಂದು ಸೇರ್ಕೊಂಡ್ರು, ಆಗ ಇನ್ನಷ್ಟು ಯತ್ನಾಳ್ರವರಿಗೆ ಬಲ ಬಂದಂತಾಯ್ತು, ಮತ್ತೆ ಅನಂತಕುಮಾರ್ ಹೆಗಡೆ ಅವರಿಗೂ ಬಲ ಸಿಕ್ಕಂಗಾಯ್ತು. ಯಾಕಂದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ಗಳೇ, ಇವರಿಬ್ರು ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ಗಳಾಗಿರೋದ್ರಿಂದ ತಮ್ಮ ಲೆಕ್ಕಾಚಾರಗಳನ್ನ ಹಾಕೊಂಡ್ರಿ ಇವರು. ಇನ್ನು ನಾನು JCP ಪಕ್ಷ ಕಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್ರವರು. JCP ಪಕ್ಷ ಕಟ್ಬಿಡ್ತೀನಿ. ಈ JCP ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಏನಿದೆ? ರಮೇಶ್ ಜಾರಕಿಹೊಳಿ ಸಹಕಾರ ನೀಡ್ತಾರಾ, ನೀಡಲ್ವಾ? ಇದು ಕೂಡ ಪಾಯಿಂಟ್ ಆಗ್ತಾ ಇದೆ. ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಕೂಡ ಸಿಕ್ಕಾಪಟ್ಟೆ ದುಡ್ಡಿದೆ, ಆಮೇಲೆ ಒಂದಿಷ್ಟು ಪವರ್ ಇದೆ. 23, 24, 27, 28 ಶಾಸಕರನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳ ಪವರ್ ಇದೆ. ಅದನ್ನ ಯತ್ನಾಳ್ರವರು ಕೂಡ ಹಿಂದೆ ಮಾತನಾಡಿದ್ರು, ರಮೇಶ್ ಜಾರಕಿಹೊಳಿ ಸಾಮಾನ್ಯದವರಲ್ಲ ಅಂತ ಹೇಳಿದ್ರು. ಅಂದ್ರೆ ಸೊ ಯಾವಾಗ ಬಿಜೆಪಿಗೆ 17-18 ಸೀಟ್ಗಳನ್ನ ತಕ್ಕೊಂಡು ಬಂದು ಇಲ್ಲಿ ಅಧಿಕಾರ ಕೂರಿಸ್ಬಿಟ್ರು, ಅವಾಗಲೇ ಯತ್ನಾಳ್ರವ್ರು ಹೇಳಿದ್ರು ರಮೇಶ್ ಜಾರಕಿಹೊಳಿ ಸಮಾನದವರಲ್ಲ. 17 ಶಾಸಕರನ್ನ ಬೆನ್ನಟ್ಕೊಂಬರೋದಷ್ಟು ಸುಲಭ ಮಾತಲ್ಲ, 17 ಶಾಸಕರನ್ನ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ಕರ್ಕೊಂಬರೋದಷ್ಟು ಸುಲಭದ ಮಾತಲ್ಲ ಅಂತ. ರಮೇಶ್ ಜಾರಕಿಹೊಳಿ ಆ ಶಕ್ತಿ ಇದೆಯಲ್ಲ, ಅದನ್ನ ಹಾಡಿ ಹೊಗಳಿದ್ರು ಯತ್ನಾಳ್ರವರು. ಆದ್ರೆ ಇದ್ದಕ್ಕಿದ್ದಂತೆ ಈಗ ಯತ್ನಾಳ್ರವರ ಮೇಲೆ ರಮೇಶ್ ಜಾರಕಿಹೊಳಿ ಏನ್ ಬಿಟ್ರಲ್ಲ ಈ ಬಾಣ, ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತೇಳಿ. ಸೊ ಇದು ಯತ್ನಾಳ್ರವರ ರಿಯಾಕ್ಟ್ ಹೇಗಿರುತ್ತೆ ಅಂತ ನೋಡ್ಬೇಕು. ಇವರಿಬ್ಬರ ಮಧ್ಯೆ ಒಂದು ಆತ್ಮೀಯತೆ ಇದೆ, ಬಾಂಧವ್ಯತೆ ಇದೆ, ಎಲ್ಲವೂ ಕೂಡ ಇದೆ. ಆದ್ರೆ ಇನ್ನೊಂದು ಕಡೆ ಈ ನಮ್ಮ ಮಾಧ್ಯಮದ ಮಿತ್ರರು ಪ್ರಶ್ನೆಯನ್ನ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರಿಗೆ. ಸೊ ನಾಲ್ಗೆ ಹಿಡಿತದಲ್ಲಿ ಇರ್ಬೇಕು ಅಂತ ಹೇಳಿದ್ರಿ, ಸೊ ಇದು ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಸಾಮರಸ್ಯ ಉಂಟಾಗಿದೆಯಾ ಅಂತ ಕೇಳೋಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಪ್ರೀತಿಯಿಂದ ಹೇಳಿದ್ದು. ಒಬ್ಬ ಸ್ನೇಹಿತ ತಪ್ತಾ ಇದ್ರೆ ಪ್ರೀತಿಯಿಂದ ಹೇಗೆ ಹೇಳ್ತಾರೋ ನಾನು ಹಾಗೆ ಹೇಳ್ತಾ ಇದ್ದೀನಿ ಯತ್ನಾಳ್ರವರಿಗೆ ಅಂತೇಳಿ ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ ಹೇಳಿದ್ರು. ನಾನು ಪ್ರೀತಿಯಿಂದ ಹೇಳಿದ್ರು, ಯಾವುದು ಕೋಪದಿಂದ ಅಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಪ್ರಸ್ತಾಪ ಪಡಿಸಿದ್ರು. ಅವರು ಯತ್ನಾಳ್ರವರು ನಾಲ್ಗೆ ಹಿಡಿತದಲ್ಲಿ ಇಟ್ಕೋಬೇಕು, ಮಾತಾಡಬೇಕಾದ್ರೆ ತೂಕವಾದಂಥ ಮಾತುಗಳನ್ನ ಮಾತಾಡಬೇಕು, ಮತ್ತೆ ಬಿಜೆಪಿಯ ಪ್ರತಿಯೊಂದು ಹೈಕಮಾಂಡ್ ನೀಡುವ ವಿಚಾರ ಸದ್ಗತಿಗಳನ್ನ ಆಲಿಸಬೇಕು, ಪಾಲಿಸಬೇಕು ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಇದನ್ನ ಇಷ್ಟು ಮಾಡಲೇಬೇಕು, ಇಲ್ಲ ಅಂದ್ರೆ ಅನಿವಾರ್ಯ. ಯತ್ನಾಳ್ರವ್ರನ್ನ ಮತ್ತೆ ವಾಪಸ್ ಕರೆದುಕೊಳ್ಳುವಂತ ಲೆಕ್ಕಾಚಾರ ನಡೀತಾ ಇದೆಯಾ? ಗರ್ವಾಪ್ಸಿಗಳೆಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದೆಯಾ? ಯತ್ನಾಳ್ ಗರ್ವಾಪ್ಸಿ ಯಾವ ರೀತಿ ಆಗುತ್ತೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಹೇಗೆ ಬರ್ತಾರೆ? ಗರ್ವಾಪ್ಸಿ ಮೂಲಕ ಅವ್ರನ್ನ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ತೆಗೆದುಕೊಳ್ತಾರ? ಒಂದು ಲೆಕ್ಕಾಚಾರ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಯಾವಾಗ ರಮೇಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಈ
ನಾಲ್ಗೆ ಹಿಡಿದಿಟ್ಕೊಬೇಕು ಅಂತೇಳಿ ಈ ಲೆಕ್ಕಾಚಾರ ನೋಡಿದಾಗ ಬಹುಶಃ ಬಿಜೆಪಿಗೆ ಮತ್ತೆ ಕರೆಸ್ಕೊಳ್ಳೋ ಲೆಕ್ಕಾಚಾರ ನಡೀತಾ ಇದೆ. ಆದ್ರೆ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಗೆ ಹೋದ್ರೆ ಅಲ್ಲಿ ವಿಜಯೇಂದ್ರ ಸುಮ್ಮನೆ ಇರ್ತಾರ? ಆಗೋದಿಲ್ಲ. ಆಮೇಲೆ ವಿಜಯೇಂದ್ರ ನಾಯಕತ್ವ ಇದ್ರೆ ಯತ್ನಾಳ್ ಅವರು ಹೋಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಇದೊಂದು ಲೆಕ್ಕಾಚಾರ, ಕಾದು ನೋಡಬೇಕು. ರಾಜಕೀಯ ಅಂದಾಗ ತತ್ತರವಾಗತ್ತೆ, ಮತ್ತೆ ಸುರಿಮಳೆನೂ ಕೂಡ ಸುರಿಯುತ್ತೆ. ಸೊ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಒಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಈ ರೀತಿ ಹೇಳಿರುವಂತದ್ದು ಒಂದು ಕುತೂಹಲ ಮೂಡಿದೆ ರಾಜಕಾರಣದಲ್ಲಿ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಮೇಲೆ ಇರ್ತಕ್ಕಂಥ ರೆಬಲ್ಸ್ ಟೀಮ್ನ ಬಾಂಧವ್ಯ ಕೂಡ ಏನಾಗ್ತಿದೆ ಅಂತ ಲೆಕ್ಕಾಚಾರ ಆಗ್ತಾ ಇದೆ. ಆದ್ರೆ ಪ್ರೀತಿಯಿಂದ ಹೇಳಿದ್ದು ಅನ್ನುವಂಥದ್ದು ಕೂಡ ರಮೇಶ್ ಜಾರಕಿಹೊಳಿ ಇದಕ್ಕೆ ತೆರೆ ಎಳೆದಿದ್ದಾರೆ. ಸೊ ಆದ್ರೆ ಈಗ ಯತ್ನಾಳ್ರವರು ಹೊಸ ಪಕ್ಷ ಕಟ್ಟಲೇಬೇಕಾದಂತ ಅನಿವಾರ್ಯ ಇದೆಯಾ, ಮತ್ತೆ ಇಲ್ಲದ್ರೆ ಭಾರತೀಯ ಜನತಾ ಪಾರ್ಟಿ ಸೇರುವ ಒಂದು ಲೆಕ್ಕಾಚಾರವನ್ನು ಕೊಟ್ಟರೆ ರಮೇಶ್ ಜಾರಕಿಹೊಳಿ ಅನ್ನೋದನ್ನು ಕೂಡ ಕಾದು ನೋಡೋಣ. ಮತ್ತಷ್ಟು ಮುಂದಿನ ರಾಜಕೀಯ ಅಪ್ಡೇಟ್ಸ್ಗಳನ್ನ ನಿಮಗೆ ನೀಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ.